ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಕ್ರಿಯೇಟರ್ಸ್ಗಳಿಗೆ ಒಂದು ಮೈಕ್ ಬೇಕಾಗುತ್ತೆ, ಓಕೆನಾ. ಇಂಪಾರ್ಟೆಂಟು ಒಬ್ಬ ಕ್ರಿಯೇಟರ್ ಆಗಲಿ, ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಫೇಸ್ಬುಕ್ ಪೇಜ್ನ ಶುರು ಮಾಡೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಮೈಕ್ನ ಅಗತ್ಯ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ಒಂದು ವಿಡಿಯೋ ಶೂಟ್ ಮಾಡ್ತೀವಿ, ಒಂದು ವಾಯ್ಸ್ ರೆಕಾರ್ಡ್ ಮಾಡ್ತೀವಿ ಅಂದರೆ ನಮಗೆ ಒಂದು ಮೈಕ್ ಬೇಕಾಗುತ್ತೆ. ನಾವು ಮೊಬೈಲ್ನಲ್ಲೇ ರೆಕಾರ್ಡ್ ಮಾಡ್ತೀವಿ ಅಂದರೆ ಅದಾಗಲ್ಲ, ಒಂಚೂರು ಬ್ಯಾಕ್ಗ್ರೌಂಡ್ ನಾಯ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಅದನ್ನು ಮಾಡೋಕ್ಕಾಗಲ್ಲ. ಒಂದು ಮೈಕ್ ಅನ್ನೋದು ಒಬ್ಬ ಕ್ರಿಯೇಟರ್ಗೆ ತುಂಬ ಇಂಪಾರ್ಟೆಂಟು. ನೀವೇನಾದರೂ ಒಂದು ಮೈಕ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ಮೈಕ್ ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು ಕೂಡ ತುಂಬ ರಿಸರ್ಚ್ ಮಾಡಿ ಒಂದು ಬೆಸ್ಟ್ ಮೈಕ್, ಲೋ ಬಜೆಟಲ್ಲಿ ಒಂದು ಬೆಸ್ಟ್ ಮೈಕ್ ತರಿಸ್ಬೇಕು ಅಂತ ಈ ಒಂದು ಮೈಕ್ನ ತರಿಸಿದ್ದೀನಿ. ನಿಮಗೆ ಈ ಒಂದು ಮೈಕ್ನ ಅನ್ಬಾಕ್ಸ್ ಮಾಡಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ಮೈಕ್ ಕಡಿಮೆ ಬಜೆಟ್ನಲ್ಲಿ ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಈ ಒಂದು ಮೈಕ್ನಲ್ಲಿ ಏನೇ ಸ್ಪೆಸಿಫಿಕೇಶನ್ಸ್ ಇದೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ ಇನ್ನೇ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳೇನೋ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಈ ಒಂದು ಮೈಕ್ ಬೆಸ್ಟ್ ಆಗ್ಬೋದು. ನೋಡಿ, ಈ ಒಂದು ಮೈಕ್ ಈ ಥರ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಮೈಕ್ನ ಡೀಟೇಲ್ಸ್ ಇಲ್ಲಿ ಬರೆದಿದ್ದಾರೆ ನೋಡಿ. ಗ್ರೆನಾರೋ S13 Pro ಅಂತ ಈ ಒಂದು ಮೈಕ್ನ ಹೆಸರು. ಇವತ್ತು ಗ್ರೆನಾರೋ S13 Pro ಅನ್ನೋ ಒಂದು ಮೈಕ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ನಿಮಗೆ ಮೈಕ್ ಈ ರೀತಿ ಸಿಗುತ್ತೆ, ನೋಡ್ತಿದ್ದೀರಾ. ಹಿಂದಗಡೆ ನಮಗೆ ಒಂದು ಕೆಲವೊಂದು ಆಪ್ಷನ್ಸ್ಗಳು ಬರುತ್ತೆ. ಪ್ಲಗ್ ಅಂಡ್ ಪ್ಲೇ ಅಂತ ಇದೆ. ಪ್ಲಗ್ ಅಂಡ್ ಪ್ಲೇ ಏನಪ್ಪ ಅಂದರೆ ರಿಸೀವರು ಮೈಕ್ ಇರ್ತವೆ. ರಿಸೀವರ್ನ ನಾವು ಪ್ಲಗ್ ಮಾಡಬೇಕಾಗುತ್ತೆ ಮೊಬೈಲ್ಗೆ. ನಾವು PC ಪಿನ್ನು ಅಥವಾ ಐಫೋನ್ ಪಿನ್ ಇರುತ್ತಲ್ಲ ಹಳೇದು, ಓಕೆನಾ, ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು 30 ಮೀಟರ್ಸ್ ನಮಗೆ ರೇಂಜ್ ಇರುತ್ತೆ ಈ ಒಂದು ಮೈಕ್ನ ಕಾಂಟ್ಯಾಕ್ಟ್, ಓಕೆನಾ. ನಾವು 30 ಮೀಟ್ರಿಂದ ದೂರದಲ್ಲಿ ನಿಂತ್ಕೊಂಡು ಮಾತಾಡೋದ್ರು ಕೂಡ ಕ್ಲಾರಿಟಿಯಾಗಿ ಕೇಳುತ್ತೆ ಅಂತ ಇವರು ಹೇಳ್ತಿದ್ದಾರೆ. ನಾನು ಚೆಕ್ ಮಾಡಿನೇ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ತುಂಬ ಆಪ್ಷನ್ಸ್ಗಳಿದ್ದಾವೆ, ನಿಮಗೆ ತುಂಬ ಎಕ್ಸ್ಪ್ಲೈನ್ ಮಾಡೋಕ್ಕೆ ಲೇಟ್ ಆಗುತ್ತೆ. ನೋಡಿ, ಈ ಒಂದು ಬಾಕ್ಸ್ನ ಓಪನ್ ಮಾಡೋಣ, ಇವಾಗ ಅನ್ಬಾಕ್ಸ್ ಮಾಡೋಣ. ಗ್ರೆನಾರೋ S13 Pro ಅಂತ ಬರೆದಿದೆ. ನಿಮಗೆ ಓಪನ್ ಮಾಡಿದ್ರೆ ಯಾವ ಥರ ಸಿಗುತ್ತೆ ಅಂದರೆ ನಿಮಗೆ ಒಂದು ವಾರಂಟಿ ಕಾರ್ಡ್ ಸಿಗುತ್ತೆ, ಓಕೆನಾ. ವಾರಂಟಿ ಕಾರ್ಡ್ ಇದೆ. ನೀವು ಈ ಒಂದು ವಾರಂಟಿ ಕಾರ್ಡ್ನ ವಿತಿನ್ 30 ಡೇಸ್ ಒಳಗಡೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ನೀವು ಅಮೆಝಾನಿಂದ ಅಥವಾ ಯಾವುದೇ ಒಂದು ಶಾಪಿಂಗ್ ಮಾಡಾದ್ಮೇಲೆ 30 ಡೇಸ್ ಒಳಗಡೆ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ 1 ವರ್ಷದ ವಾರಂಟಿ ಸಿಗುತ್ತೆ ನಿಮ್ಮ ಒಂದು ಮೈಕಿಗೆ. 30 ದಿನದ ಒಳಗಡೆ ಕಂಪ್ಲೀಟ್ ಮಾಡಬೇಕಾದ್ರೆ ನಿಮ್ಗೆ 1 ವರ್ಷದ ವಾರಂಟಿ ಸಿಗುತ್ತೆ. ಅದಾದಮೇಲೆ ನಿಮಗೆ ಮೈಕ್ ಈ ರೀತಿ ಸಿಗುತ್ತೆ. ಫುಲ್ ಪ್ಯಾಕಿಂಗ್ ಇದೆ, ನಿಮಗೆ ತೋರಿಸ್ತೀನಿ ಸಂಪೂರ್ಣವಾಗಿ. ಈ ರೀತಿ ಸಿಕ್ಕಿದಾಗ ನಾವು ಮೈಕ್ನ ಓಪನ್ ಮಾಡೋಣ. ಈಗ ಮೈಕ್ನ ಒಂದು ನಮಗೆ ಒಂದು ಸ್ಪೆಷಲ್ ಒಂದು ಕವರ್ ಒಳಗಡೆ ಹಾಕೊಟ್ಟಿದ್ದಾರೆ ಬಾಕ್ಸ್ನ ಜೊತೆಗೆ. ನಿಮಗೆ ಮೈಕ್ ಯಾವ ಥರ ಸಿಗುತ್ತೆ ಅಂತ ನೋಡ್ತಿದ್ದಾರೆ. ಆ ಮೈಕ್ ಮಾತ್ರ ಬಿಲ್ಡ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ನಿಮಗೆ ಸ್ಟಾರ್ಟಿಂಗ್ ಒಂಚೂರು ಅನ್ನಿಸ್ಬೋದು ಬಿಲ್ಡ್ ಕ್ವಾಲಿಟಿ ಇನ್ನೂ ಚೆನ್ನಾಗಿದ್ರೆ ಇರ್ಬೋದಾಗಿತ್ತು ಅಂತ. ನಿಮಗೆ ಬಿಲ್ಡ್ ಕ್ವಾಲಿಟಿಗಿಂತ ನಿಮಗೆ ವಾಯ್ಸ್ ಕ್ಲಾರಿಟಿ ಬೇಕು, ಓಕೆನಾ. ಮೇಲ್ಗಡೆ ಚೆನ್ನಾಗಿದ್ದು ಒಳಗೆಲ್ಲ ಉಳುಕಾಗಿದ್ದರೆ ಏನು ಮಾಡೋಕ್ಕಾಗಲ್ಲ. ಒಳಗುಳುಕು ಮೇಲೆಲ್ಲ ಚೆನ್ನಾಗಿರುತ್ತೆ ಅಂದಾಗ ಅದೇನು ಅಗತ್ಯತೆ ಇರೋಲ್ಲ, ನಮಗೆ ಯೂಸೇ ಆಗೋಲ್ಲ. ಮೇಲೆ ಹೆಂಗಾರು ಇರಲಿ, ಒಳಗಡೆ ಕ್ಲಾರಿಟಿ ನಮಗೆ ವಾಯ್ಸ್ ಬೇಕಲ್ವಾ. ವಾಯ್ಸ್ ಮಾತ್ರ ಕ್ಲಾರಿಟಿ ಸಾಕದಾಗಿದೆ. ನಿಮಗೆ ಕೇಳ್ತಿರೋದು ಕೂಡ ಇದೇ ಆಡಿಯೋ. ನಾನು ಆಲ್ರೆಡಿ ಇದರಲ್ಲಿ ಒಂದು ಮೈಕ್ನ ನಾನು ಹಾಕೊಂಡು ರಿಸೀವರ್ನು ಕೂಡ ಮೊಬೈಲ್ಗೆ ಆಗಿ ಇದೇ ಒಂದು ಮೈಕ್ನಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಗಮನಿಸ್ತಿದ್ದಾರೆ ಯಾವ ಥರ ನಿಮಗೆ ವಾಯ್ಸ್ ಕ್ಲಾರಿಟಿ ಸಿಗ್ತಿದೆ ಅಂತ. ನಾನು ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿಲ್ಲ. 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಇದರಲ್ಲಿ. 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ನು ಆನ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ನೋಡಿ, ಈ ಒಂದು ಬಾಕ್ಸ್ ಮೇಲೆ ನಿಮಗೆ ಗ್ರೆನಾರೋ ಅಂತ ಬರೆದಿದೆ. ನಿಮಗೆ ಈ ಒಂದು ಬಾಕ್ಸ್ನಲ್ಲಿ ನಿಮಗೆ ಒಂದು ರಿಸೀವರು, ಇಲ್ಲಿ ಈ ಪ್ಲೇಸ್ನಲ್ಲಿ ಒಂದು ರಿಸೀವರು ಮೊಬೈಲ್ಗೆ ಹಾಕ್ತೀವಿ, ತೋರಿಸ್ತೀನಿ, ಫೋಟೋ ಹಾಕ್ತೀನಿ ನೋಡಿ. 2 ನಿಮಗೆ ಮೈಕ್ ಸಿಗುತ್ತೆ. 2 ಮೈಕ್ನ ಯಾವ ರೀತಿ ಆನ್ ಮಾಡಬಹುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ 2 ಮೇಲ್ಗಡೆ ಫಸ್ಟು ಒಂದು ಲೈಟ್ ಬರುತ್ತೆ, ಓಕೆನಾ. ಒಂದು ಗ್ರೀನ್ ಕಲರ್ ಲೈಟ್ ಬರ್ತಿದೆಯಲ್ಲ, ಆ ಇಂಡಿಕೇಟರ್ ಏನಪ್ಪ ಅನ್ನೋದಾದ್ರೆ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಆಗಿದ್ರೆ ಈ ಒಂದು ಗ್ರೀನ್ ಲೈನ್ ಫಸ್ಟ್ ಒಂದು ಆನಲ್ಲೇ ಇರುತ್ತೆ. ಅದು ಬ್ಲಿಂಕ್ ಆಗ್ತಿದೆ ಅಂದರೆ ಕರೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅಂತ. ಸೆಕೆಂಡ್ ಒಂದು ನಿಮಗೆ ಒಂಥರ ಬೇಸ್ ಮೋಡ್ ಥರ ಬರುತ್ತೆ, ಒಂಥರ ಮೈಕಲ್ಲಿ ಮಾತಾಡ್ತಿದ್ದೀವಿ ನನಗೆ ಬರುತ್ತೆ. ಯಾವುದೋ ಒಂದು ಸ್ಟೇಜ್ ಮೇಲೆ ಯಾರಾದರೂ ರಾಜಕೀಯದವ್ರು ಮಾತಾಡ್ತಾರಲ್ಲ ಆ ಥರ ನಿಮಗೆ ಒಂದು ವಾಯ್ಸ್ ಕ್ಲಾರಿಟಿ ಆ ಥರ ಬರುತ್ತೆ. ನಿಮ್ಮೊಂದ್ಸರಿ ತೋರಿಸ್ತೀನಿ ನೋಡಿ. ಇವಾಗ ಆನ್ ಮಾಡ್ತೀವಿ ನೋಡಿ. ನಮಗೆ ಸ್ಪೆಸಿಫಿಕೇಶನ್ಸ್ನ ಹೇಳ್ತೀನಿ ಈಗ ನೋಡಿ. ಕೇಳ್ತಿದ್ದೀರಲ್ಲ, ಈ ಥರ ವಾಯ್ಸ್ ಬರುತ್ತೆ ನಿಮಗೆ. ಒಂಥರ ಅಟ್ರಾಕ್ಟಿವ್ ಆಗಿ ಒಂದು ಮೈಕ್ನಲ್ಲಿ ಮಾತಾಡ್ತಿದ್ದೀವಿ ಏನೋ. ನನಗೆ ನೀವೇನಾರೋ ಒಂದು ಸಾಂಗ್ಸ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ, ನಿಮಗೆ ಈ ಥರ ವಾಯ್ಸ್ಗಳು ಅಗತ್ಯತೆ ಇದೆ. ನನಗೆ ಒಂದು ಕಾಮಿಡಿ ಮಾಡ್ತೀನಿ ನಂಬರು, ಅಥವಾ ನಾನು ಸಾಂಗ್ ಆಡ್ತೀನಿ, ಅಥವಾ ನಾನು ಮೂವಿ ಶೂಟ್ ಮಾಡ್ತೀನಿ, ಶಾರ್ಟ್ ಮೂವಿಗಳನ್ನ ಮಾಡ್ತೀನಿ ನಾವು ಅನ್ನೋದಾದ್ರೆ ಈ ಒಂದು ಮೈಕ್ ಬೆಸ್ಟು ಅಂತಲೇ ಹೇಳ್ಬೋದು. ಯಾವ ಥರ ಬರ್ತಿದೆ ಅಂತ ನೀವು ಕ್ಲಾರಿಟಿ ನೋಡಿದ್ರಲ್ಲ, ನೋಡಿದ್ರಿ ಯಾವ ಥರ ವಾಯ್ಸ್ ಬರ್ತಿದೆ ಅಂತ. ನಿಮಗೆ ಒಂಥರ ಬೇಸ್ ವಾಯ್ಸ್ ಥರ ಬರುತ್ತೆ, ಒಂಥರ ಮೈಕಲ್ಲಿ ಮಾತಾಡ್ತಿದ್ದೀವಿ ಅನ್ನೋ ನನಗೆ. ಅದ್ರ ಜೊತೆಗೆ ನಿಮಗೆ ಈ ಒಂದು ಮೈಕ್ನಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಈ ಒಂದು ಮೈಕ್ ಆನ್ ಆಗಿದೆ, ನಾನು ಇವಾಗ ಆಫ್ ಮಾಡ್ತೀನಿ, ಓಕೆನಾ. ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೈಡಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಲೈಟ್ ಆಫ್ ಆಗುತ್ತೆ, ಅವಾಗ ಆಫ್ ಆಗಿರುತ್ತೆ ಅಂತ. ಅದಾದಮೇಲೆ ನಿಮಗೆ ಇದರೊಳಗಡೆ ಹಾಕ್ತೀನಿ ನಾನು. ನೆಕ್ಸ್ಟ್ ಒಂದು ಹೇಳ್ತೀನಿ. ಫಸ್ಟು ನಮಗೆ ಇರೋ ಸ್ಪೆಸಿಫಿಕೇಷನ್ಸ್ ತಿಳ್ಕೊಂಡು ಅದ್ರ ಮೇಲೆ ಆಮೇಲೆ ಹೋಗೋಣ ಬೇರೆ ಕಡೆ ನಾವು ಚೆಕ್ ಮಾಡೋಕ್ಕೆ, ಓಕೆನಾ.
ಅದಾದ್ಮೇಲೆ ನಿಮ್ಗೆ ಈ ಒಂದು ಮೈಕ್ ನಲ್ಲಿ ಏನೇನು ಸಿಗುತ್ತೆ ಅನ್ನೋದಾದ್ರೆ, ಈ ಒಂದು ಮೈಕ್ ನಲ್ಲಿ ಆಂಡ್ರಾಯ್ಡ್ ವರ್ಷನ್ ಮತ್ತೆ iOS ವರ್ಷನ್ ಎರಡು ಕೂಡ ಬರುತ್ತೆ. ನೀವು ಎರಡನ್ನೂ ಕೂಡ ಆರ್ಡರ್ ಮಾಡ್ಕೋಬಹುದು, ಆದ್ರೆ ಅಡಾಪ್ಟರ್ ಬರುತ್ತೆ ಅಷ್ಟೇ ನಿಮಗೆ. ಮೈಕ್ ನ ಜೊತೆಗೆ ನಮ್ಗೆ ಒಂದು ಇದ್ರೊಳಗಡೆ ಏನ್ ಸಿಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಕೇಬಲ್ ಸಿಗುತ್ತೆ, ಯಾವ ತರ ಅನ್ನೋದಾದ್ರೆ ನೀವು ಎರಡನ್ನೂ ಕೂಡ ಚಾರ್ಜ್ ಮಾಡ್ಬೋದು. ನಾನು ಏನು ಕೇಳಿದ್ನಪ್ಪ, ಈ ಒಂದು ಮೈಕು ತುಂಬಾ ಚೆನ್ನಾಗಿದೆ, ತುಂಬಾ ಬಿಲ್ಡ್ ಕ್ವಾಲಿಟಿ ಅಲ್ಲದೆ ನಿಮಗೆ ತುಂಬಾ ಸ್ಪೆಸಿಫಿಕೇಶನ್ಸ್ಗಳಿದೆ ಅಂತ ಹೇಳಿದೆ. ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಈ ತರ ಒಂದು ಕೇಬಲ್ ಸಿಗುತ್ತೆ ನಿಮಗೆ, 2 C ಪಿನ್ ಸಿಗುತ್ತೆ, ಒಂದು USB ಸಿಗುತ್ತೆ. USB ನ ನಾವು ಚಾರ್ಜರ್ಗೆ ಹಾಕಿ ಎಕ್ಸ್ಟರ್ನಲ್ ಆಗಿ ಈ ಒಂದು ಬಾಕ್ಸ್ ಏನಾದ್ರು ಡ್ಯಾಮೇಜ್ ಆಯಿತು, ಬಾಕ್ಸ್ ಏನಾದ್ರು ಕೆಟ್ಟೋಯ್ತು, ಇವಾಗ ನಾಳೆ ದಿನ ವರ್ಕ್ ಆಗಲಿಲ್ಲ, ಈ ಒಂದು ಬಾಕ್ಸ್ ಚಾರ್ಜ್ ಆಗ್ತಿಲ್ಲ ಮೈಕು ಅನ್ನುವಾಗ, ಈ ಒಂದು ಮೈಕ್ನ ಚಾರ್ಜ್ ಮಾಡೋಕ್ಕೆ ನಾವು ಏನು ಮಾಡಬೇಕು ಅನ್ನೋದಾದ್ರೆ, ಇಲ್ಲಿ ಸೈಡಲ್ಲಿ ಒಂದು ಪಿನ್ ಬರುತ್ತೆ, ಓಕೆನಾ, C ಪಿನ್ನು. ಅದಕ್ಕೆ ನಾವು ಈ ಒಂದು ಪಿನ್ನ ಚುಚ್ಚಿ ಕೇಬಲ್ನ ಕನೆಕ್ಟ್ ಮಾಡಬೇಕಾಗುತ್ತೆ USB ಚಾರ್ಜರ್ಗೆ. ಅದಾದಮೇಲೆ ಚಾರ್ಜ್ ಆಗುತ್ತಿದ್ದು ನಿಮಗೆ ಇಲ್ಲಿ ಚಾರ್ಜ್ ಇಂಡಿಕೇಟರ್ ಬರುತ್ತೆ, ಗ್ರೀನ್ ಲೈಟ್ ಆನ್ ಆಗುತ್ತೆ. ಈ ಥರ ಒಂದು ಸ್ಪೆಸಿಫಿಕೇಶನ್ಸ್ನ ಕೊಟ್ಟಿದ್ದಾರೆ. ಈ ಒಂದು ಬಾಕ್ಸ್ ಹಾಳಾದರೆ ಮಾತ್ರ ಇದೊಂದು ವರ್ಕ್ ಆಗುತ್ತೆ, ನಿಮ್ಗೆ ಅಲ್ದಲ್ಲೇ ಕೂಡ ವರ್ಕ್ ಆಗುತ್ತೆ. ಆದರೆ ಬಾಕ್ಸ್ನಲ್ಲಿ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು. ಇದಾದಮೇಲೆ ನಿಮ್ಗೆ ಇನ್ನೇನು ಸಿಗುತ್ತಪ್ಪ ಈ ಒಂದು ಬಾಕ್ಸಲ್ಲಿ ಏನಾದರೆ, ನಿಮಗೆ ಮ್ಯಾನ್ಯುಯಲ್ ಕಾರ್ಡ್ ಸಿಗುತ್ತೆ, ನಿಮಗೆ ಯಾವ ಥರ ವರ್ಕ್ ಮಾಡೋದು, ಇದರಿಂದ ಏನೇನು ಸ್ಪೆಸಿಫಿಕೇಶನ್ಸ್ ಇದೆ, ಇದನ್ನು ಯಾವ ಥರ ನಾವು ಯೂಸ್ ಮಾಡಬಹುದು ಎಲ್ಲದನ್ನೂ ಕೂಡ ತಿಳಿಸ್ಕೊಡ್ತಿರ್ತಾರೆ. ನೀವು ಸಿಂಗಲ್ ರಿಸೀವರ್ ಸಿಂಗಲ್ ಮೈಕ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ನೀವು 1,500 ಆಗುತ್ತೆ. ನೀವು 2 ಮೈಕು ಒಂದು ರಿಸೀವರ್ನ ಪರ್ಚೇಸ್ ಮಾಡ್ತೀನಿ, ನನಗೆ 2 ಮೈಕ್ ಬೇಕು, ಈ ಇಂಟರ್ವ್ಯೂಗೆ ಯಾರ ಜೊತೆ ನಾವು ಮಾತಾಡಬೇಕು, ಅಥವಾ ನನಗೆ 2 ಮೈಕ್ ಬೇಕೇ ಬೇಕು ಬ್ರೋ, ನನಗೆ ಅಗತ್ಯತೆ ಇದೆ ಅನ್ನೋದಾದ್ರೆ ನಿಮಗೆ 2,000 ಅಥವಾ 2,100 ರೂಪಾಯಿ ಆಗುತ್ತೆ. ಇದರ ಸ್ಪೆಸಿಫಿಕೇಶನ್ಸ್ ಯಾವ ಥರ ಇದೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ಒಂದು ನಿಮಗೆ ಇದರಲ್ಲಿ 3 ಲೆವೆಲ್ನ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ನಮಗೆ ಪಕ್ಕದಲ್ಲಿ ನೋಡ್ಬೋದು ವೆಹಿಕಲ್ ಸೌಂಡ್ ಕೇಳಿಸ್ತಿದೆ, ಗಮನಿಸ್ತಿದ್ದೀರಾ, ಪಕ್ಕದಲ್ಲಿ ವೆಹಿಕಲ್ ಸೌಂಡ್ ಕೇಳಿಸ್ತಿದೆ. ನಿಮಗೆ ವಾಯ್ಸ್ನ ನಾವು ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ನಾಯ್ಸ್ಗಳು ಕೇಳಿಸಲ್ಲ ಅಷ್ಟಾಗಿ. ನೋಡಿ, ಈ ಒಂದು ಬಟನ್ನ ಸಿಂಗಲ್ ಪ್ರೆಸ್ ಮಾಡಿದ್ರೆ ಒಂದೇ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ. ಕ್ಲಿಕ್ ಮಾಡ್ತೀನಿ ನೋಡಿ, ಓಕೆನಾ. ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ರಿಮೂವ್ ಆಗಿದೆ. ಸೈಲೆಂಟ್ ಆಗ್ತೀನಿ ನೋಡಿ, ಒಂದು ನಿಮಿಷ. ಒಂದು ವೆಹಿಕಲ್ ಹೋಗ್ತು ಆದ್ರೂ ಕೂಡ ಸೌಂಡ್ ಕೇಳಿಸಿರಲ್ಲ ನಿಮಗೆ. ಅದೇ ರೀತಿ ಎರಡನೇ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ. 2 ಸತಿ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. ಸೆಕೆಂಡ್ ಒನ್ ಆನ್ ಮಾಡಿರೋದು ಯಾವ ತರ ಕೇಳಿಸ್ತಿದೆ ನೋಡ್ತಿದ್ದೀರಾ. ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದಾಗ ವಾಯ್ಸ್ನ ಒಂದು ಸೌಂಡ್ ಕಡಿಮೆ ಆಗುತ್ತೆ, ಆದ್ರೆ ಏನು ಮಾಡೋಕ್ಕಲ್ಲ. ಪ್ರತಿಯೊಂದು ಮೈಕಲ್ಲೂ ಅಷ್ಟೇನೆ, ಕೆಲವೊಬ್ಬರು ದೊಡ್ಡ ಮೈಕಲ್ಲೆಲ್ಲ ಬರಲ್ಲ, ಆ ಥರ ಎಲ್ಲ ಆಗಲ್ಲ ಅಂತಾರೆ. ಪ್ರತಿಯೊಂದು ಮೈಕು ರೆಕಾರ್ಡ್ ಮಾಡೋದು ಒಂದೇ ಉದ್ದೇಶದಲ್ಲಿ, ಒಂದೇ ವೇರಿಯೇಷನ್ ಅಲ್ಲಿ ರೆಕಾರ್ಡ್ ಮಾಡುತ್ತೆ. ಆದರೆ ಕಡಿಮೆ ತೀರಾ ಲೆವೆಲ್ ಕಡಿಮೆ ಬರೋ ವಾಯ್ಸ್ಗಳನ್ನ ರಿಮೂವ್ ಮಾಡುತ್ತೆ ಅಷ್ಟೇನೆ ನಾಯ್ಸ್ ಕ್ಯಾನ್ಸಲೇಷನ್. ಓಕೆನಾ. 3 ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. ನಿಮಗೆ ನೋಡ್ತಿದ್ದೀರಾ, ನಾನು ನಿಧಾನಕ್ಕೆ ಮಾತಾಡ್ತೀನಿ ನೋಡಿ, ಕೇಳಿಸುತ್ತಾ? ಕೇಳಿಸ್ತಿದೆಯಾ ನಿಮಗೆ? ಕೇಳಿಸ್ತಿಲ್ಲ ಅನ್ಸುತ್ತೆ, ಅಷ್ಟು ಜೋರಾಗಿ ಕೇಳಿಸಲ್ಲ. ಯಾಕೆಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ 3 ಲೆವೆಲ್ ಆನ್ ಆಗಿರುತ್ತೆ. ನಮಗೆ ವೇವ್ಸ್ಗಳು ಹೋಗೋದನ್ನ ಕಟ್ ಮಾಡುತ್ತೆ, ಓಕೆನಾ. ನಮಗೆ ವಾಯ್ಸ್ನ ಕ್ಲಾರಿಟಿಯಾಗಿ ಕೇಳಲ್ಲ, ಅದಕ್ಕೋಸ್ಕರ ಆಫ್ ಮಾಡಿ ಆನ್ ಮಾಡ್ತೀನಿ. ನಾನು 1 ನಿಮಿಷ ವೆಯ್ಟ್ ಮಾಡಿ ನೋಡಿ. ಇವಾಗ ನಾನು ಕೇಳ್ತಿದ್ದೀರಲ್ಲ, ಈ ತರ ನಿಮಗೆ ಯೂಸ್ ಆಗುತ್ತೆ. ಈಗ 3 ಲೆವೆಲ್ನ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ಬೇಸ್ ಮೋಡ್ ಅಂತ ಸಿಗುತ್ತೆ. ಬೇಸ್ ಮೋಡ್ ಅಂತನಾರ ಅನ್ಬೋದು, ಅಥವಾ ಒಂದು ಮೈಕ್ ನ ರೀತಿ ಅಂತ ಹೇಳ್ಬೋದು. ಅನ್ನೋದಾದ್ರೆ ಇದೊಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ನೀವೇನಾದ್ರು ಸಾಂಗ್ಸ್ ಆಡ್ತೀರಾ, ಅಥವಾ ಕಾಮಿಡಿ ಮಾಡ್ತೀರಾ, ಅಥವಾ ಶಾರ್ಟ್ ಮೂವಿ ತೆಗಿತಿದ್ದೀರಾ ಅನ್ನೋದಾದ್ರೆ ಈ ಒಂದು ಮೈಕ್ ತುಂಬಾ ಇಂಪಾರ್ಟೆಂಟ್ ನಿಮಗೆ. ಈ ಒಂದು ಫೀಚರ್ ನ ಆನ್ ಮಾಡ್ತೀನಿ ನೋಡಿ, ಯಾವ ತರ ಕೇಳಿಸುತ್ತೆ ಅಂತ. ಇದು ರಾಜಕೀಯದವ್ರು ಮಾತಾಡ್ತಾರೆ ಕೆಲವೊಬ್ರು ಮೈಕ್ ನಲ್ಲಿ, ಯಾವ ತರ ಕೇಳಿಸುತ್ತೆ ಒಂಥರ ವಾಯ್ಸು. ತ್ರಿಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. 3 ಸಲ ಬಟನ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಒನ್ ಲೈಟ್ ಆನ್ ಆಗುತ್ತೆ. ಅವಾಗ ನಿಮಗೆ ಈ ಒಂದು ತರ ವಾಯ್ಸ್ ಬರುತ್ತೆ. ನೋಡಿದ್ರಲ್ಲೇ ಯಾವ ತರ ವಾಯ್ಸ್ ಬರುತ್ತೆ ಅಂತ. ಇದೊಂದು ಸ್ಪೆಷಲ್ ಸ್ಪೆಸಿಫಿಕೇಶನ್ಸ್ ಅಂತ ಹೇಳ್ಬೋದು. ಈ ಒಂದು ಕಡಿಮೆ ಬಜೆಟ್ ನ ಒಂದು ಮೈಕ್ಗಳಿಗೆ ಈ ಒಂದು ಸ್ಪೆಸಿಫಿಕೇಶನ್ಸ್ ಕೆಲವೊಂದು ಬ್ರ್ಯಾಂಡ್ಗಳು ಕೊಡಲ್ಲ. ಇದು ಒಂದು ಬ್ರ್ಯಾಂಡೆಡ್ ಮೈಕ್ ಅಂತಾನೆ ಹೇಳ್ಬೋದು. ಗ್ರೆನಾರೋ ಅನ್ನೋದು ಒಂದು ಬೆಸ್ಟ್ ಮೈಕ್, ಓಕೆನಾ. ತುಂಬಾ ಜನ ಕನ್ನಡ ಯೂಟ್ಯೂಬರ್ಸ್ಗಳು ಯೂಸ್ ಮಾಡ್ತಿದ್ದಾರೆ ಆಲ್ರೆಡಿ, ನೀವು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಅದಾದ್ಮೇಲೆ ಇನ್ನೇನಪ್ಪ ಸ್ಪೆಸಿಫಿಕೇಶನ್ಸ್ ಇದೆ ಅಂದರೆ, ನಿಮಗೆ 30 ಮೀಟರ್ 30 ಮೀಟರ್ ರೇಂಜ್ ಸಿಗುತ್ತೆ. 30 ಮೀಟರ್ ಅಂದ್ರೆ ನೀವು 90 ಅಡಿ ಹೋಗ್ಬೋದು. ಇಲ್ಲಿ ನಿಂತ್ಕೊಂಡು ನಾನು 90 ಅಡಿ ದೂರಕ್ಕೆ ಹೋಗಿ ಮಾತಾಡಿದ್ರು ಕೂಡ ಕ್ಲಾರಿಟಿಯಾಗಿ ಕೇಳಿಸುತ್ತಾ ವಾಯ್ಸ್ ಅನ್ನೋದಾರೆ. ಹೌದು, ಕೇಳಿಸ್ಬೋದು. ಕೆಲವೊಂದು ಟೈಮ್ ಜೋರಾಗಿ ಗಾಳಿ ಬೀಸಿದಾಗ ವೇವ್ಸ್ ಕೂಡ ನಮಗೆ ಅಂದ್ರೆ ಕಾಂಟ್ಯಾಕ್ಟ್ ಮಿಸ್ ಆಗ್ಬೋದು, ಕೆಲವೊಂದು ವರ್ಡ್ಗಳು ಮಿಸ್ ಆಗ್ಬೋದು ಅಷ್ಟೇ. ತುಂಬಾ ಕ್ಲಾರಿಟಿಯಾಗಿ ಕೇಳುತ್ತೆ, ಯಾವುದೇ ರೀತಿ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಹೆಚ್ಚು ಕಡಿಮೆ ಒಂದು 150-160 ಅಡಿ, ಓಕೆನಾ. ಒಂದು ಇವ್ರು 30 ಮೀಟರ್ ಅಂತ ಹಾಕಿದ್ರೆ 50 ಮೀಟರ್ ತನಕ ನಮಗೆ ವಾಯ್ಸ್ ಕೇಳಿಸುತ್ತೆ. ಆದರೆ 90 ಅಡಿ ದೂರಕ್ಕೆ ಹೋದಾಗ ಚೆನ್ನಾಗಿ ಕೇಳಿಸುತ್ತೆ. 90 ಅಡಿಗಿಂತ ಜಾಸ್ತಿ ಹೋದಾಗ ನಮಗೆ ಕ್ಲಾರಿಟಿ ಮತ್ತೆ ಒಂದು ವಾಯ್ಸು ನಮಗೆ ಬ್ರೇಕ್ ಆಗಬಹುದು. ಒಟ್ಟು 90, ಓಕೆನಾ, 90 ಅಡಿ ತನಕ ಚೆನ್ನಾಗಿ ಕೇಳಿಸುತ್ತೆ ವಾಯ್ಸು, ಅದೊಂದು ಪಕ್ಕ ಹೇಳ್ತೀನಿ. ಐಫೋನ್ಗಾಗಿದ್ರೆ ಐಫೋನ್ದು ಕೂಡ ನಾನು ಒಂದು ಲಿಂಕ್ ಹಾಕಿರ್ತೀನಿ ಕೆಳಗಡೆ, ಆ್ಯಂಡ್ರಾಯ್ಡ್ದು ಒಂದು ಲಿಂಕ್ ಆಗಿರ್ತೀನಿ. ಡಬಲ್ ಮೈಕು ಸಿಂಗಲ್ ರಿಸೀವರು, ಸಿಂಗಲ್ ಮೈಕು ಸಿಂಗಲ್ ರಿಸೀವರ್ ಎರಡನ್ನೂ ಕೂಡ ಲಿಂಕ್ ಹಾಕಿರ್ತೀನಿ. iOS ಆ್ಯಂಡ್ರಾಯ್ಡ್ ಎರಡಕ್ಕೂ ಕೂಡ ಹಾಕಿರ್ತೀನಿ. ಯಾವ್ದನ್ನಾರು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ.
ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ.